ವೇತನ ಅಂತ ಸರ್ಕಾರಿ ನೌಕರರು ಸಮಾನ ವೇತನ ಕೊಡಬೇಕು ಅಂತ ನಮ್ಮ ಕೊಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅದು ಜ್ಞಾಪಕ ಇದೆ. ಆಮೇಲೆ 2020ರಿಂದ ಬೊಮ್ಮಾಯಿಯವರು 38 ತಿಂಗಳು ಅವರ ಅಧಿಕಾರದಲ್ಲಿ ಬಿಟ್ಟು ಹೋಗಿದ್ದಾರೆ. ಪ್ಲಸ್ ನಮ್ಮದು ಸೇರಿಕೊಂಡಿದೆ. ಇದೆಲ್ಲ ಜ್ಞಾಪಕ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಚರ್ಚೆ ಮಾಡಿ ಆದಷ್ಟು ಅದಕ್ಕೆ ಒಂದು ಮುಕ್ತಾಯ ಹಂತಕ್ಕೆ ಬರಬೇಕು. ಉಳಿದಾಗೆ ಸಮಸ್ಯೆಗಳು ನಮಗೆ ಎಷ್ಟು 629 ಪ್ರಶಸ್ತಿಗಳು ನಮ್ಮ ಈ ಸಂಸ್ಥೆಗಳಿಗೆ ಬಂದಿರತಕ್ಕಂಥ ಒಂದು ಪ್ರಪಂಚದಲ್ಲಿ ಯಾವ ಸಂಸ್ಥೆಗೂ ಕೂಡ ಇಷ್ಟು ಪ್ರಶಸ್ತಿಗಳು ಬಂದಿಲ್ಲ. 629. ಆಮೇಲೆ ನಮ್ಮ ಎಲ್ಲ ಪ್ರಶಸ್ತಿಗಳೆಲ್ಲ ಬರಬೇಕಾದ್ರೆ ನಮ್ಮ ಯಾರು ನೌಕರರು ಇದ್ದಾರೆ, ಅಧಿಕಾರಿ ವರ್ಗದವರು ಇದ್ದಾರೆ, ಅವರಿಗೆ ಸಲ್ಲಬೇಕಿದೆಲ್ಲ. ನಮ್ಮ ಶಕ್ತಿ ಕಾರ್ಯಕ್ರಮ ಮೊದಲು ಎಷ್ಟಿತ್ತು, ಒಂದು 80 ಲಕ್ಷ ಜನ ಓಡಾಡ್ತಾಯಿದ್ದಾರೆ ಪ್ರತಿದಿನ. ಈಗ 1 ಲಕ್ಷ 5,000 6,000 ಆವ್ರೇಜು 1 ಲಕ್ಷ 1 ಕೋಟಿ 5 ಲಕ್ಷ 6 ಲಕ್ಷ ಜನ ಇವಾಗ ಓಡಾಡ್ತಾ ಇದ್ದಾರೆ. ಅಂದರೆ ಒಂದು ದಿನಕ್ಕೆ 25 ಲಕ್ಷ ಜನ ಜಾಸ್ತಿ ಆಗೋಯಿತು ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ. ಮತ್ತು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಾದರೂ ನೋಡ್ತಿದ್ದೀನ? ಅದೇ ಹೇಳ್ತಲ್ಲ, ಈಗ ಹೇಳಿ ಇನ್ನೇನಿಲ್ವಲ್ಲ. ಮತ್ತು ಇಷ್ಟು ಹೇಳಿ ತಾವೆಲ್ಲ ಕೂಡ ಯಾವುದು ಆಮೇಲೆ ಪ್ರತಿ ಮಂಗಳವಾರ ನಮ್ಮ MD ಅನ್ಬುಕುಮಾರ್ ಇಲ್ಲೇ ಇರ್ತಾರೆ, ಎಲ್ಲರೂ ಮೀಟ್ ಮಾಡ್ತಾರೆ. ಆಮೇಲೆ ಒಂದು ನಿಮಿಷ ಹೇಳಿ, 35,000 ಕೇಸ್ ಇತ್ತು ಕಂಡಕ್ಟರ್ಸು ಡ್ರೈವರ್ಸ್ ಮೇಲೆ. 35,000 ವಜಾ ಮಾಡಿಬಿಟ್ರು. ಎಷ್ಟು? 35,000 ಕೇಸು ವಿತರಣೆ ಮಾಡ್ಕೊಂಡ್ಬಿಟ್ರು. ಆಮೇಲೆ ಈ ಸ್ಟ್ರೈಕ್ ಟೈಮಲ್ಲಿ ಕೇಸಸ್ ವಿತರಣೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಕೇಸಸ್ ನಾವು ವಿತರಣೆ ಮಾಡ್ಕೊಳಕ್ಕಾಗಲ್ಲ. ಒಂದು ಸಲ FIR ಆದಮೇಲೆ ಯಾರು ಕೇಸಲ್ಲಿ ಇರ್ತಾರೆ ಅವರು ಬಂದು ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ, ಅವರು ನಮ್ಮ ಇದರಲ್ಲಿ ಸಬ್ ಕಮಿಟಿ ಇರುತ್ತೆ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ನಮ್ಮ ಪರಮೇಶ್ವರ್ ಅವರು, ಆ ಸಮಿತಿಗೆ ರೆಪ್ರೆಸೆಂಟ್ ಮಾಡ್ಕೋಬೇಕು. ಆಮೇಲೆ ನಾವೆಲ್ಲ ಮೆಂಬರ್ಸ್ ಇದ್ದೀವಿ, ಅಲ್ಲಿ ನಾವೆಲ್ಲ ಮೆಂಬರ್ಸ್ ಇರ್ತೀವಿ. ಆ ಥರದ್ದು ನಾನು 2 ಕೇಸಸ್ಸು ವಿತರಣೆ ಮಾಡಿಸಿದೆ. ನೀವು ಕೇಸಸ್ಸು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಬಂದರೆ ನಾವು ವಿತರಣೆ ಮಾಡ್ತೀವಿ. ನಾನು ಎಲ್ಲರೂ ಹೇಳಿದ್ದೀನಿ, ನಿಮ್ಮ ಲೀಡರ್ಸ್ಗೆಲ್ಲ ಹೇಳಿದ್ದೀನಿ. ಆಮೇಲೆ ನಾವು ವಿತರಣೆ ಮಾಡ್ಕೊಳ್ಳೋಕೆ ನಮ್ಮ ಅಧಿಕಾರ ಇಲ್ಲ. ಒಂದು ಸರಿ ಇದು FIR ಆಗಿ ಚಾರ್ಜ್ ಶೀಟ್ ಆಗಿಬಿಟ್ರೆ ನಮಗೆ ಅಧಿಕಾರ ಇಲ್ಲ. ಅದು ನಮ್ಮ ಅಧಿಕಾರ ನಾವು ಕ್ಯಾಬಿನೆಟ್ಗೆ ಹೋಗ್ಬೇಕು. ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಕ್ಯಾಬಿನೆಟ್ಗೆ ಬರುತ್ತೆ. ಅದರಿಂದ ನೀವು ಪ್ರಯತ್ನ ಮಾಡಿ ಬೇಗ ತೊಗೊಂಡ್ಬನ್ನಿ. ಆಮೇಲೆ ವಜಾ ಆಗಿದ್ದೀರಲ್ಲ, ಎಲ್ಲ ಬಹುತೇಕ ಎಲ್ಲ ಕೂಡ ಬಂದುಬಿಟ್ಟಿದ್ದಾರೆ. ಇದರಲ್ಲಿ ಮಾತ್ರ BMTCನಲ್ಲಿ ಬಂದಿದ್ದಾರೆ. ಅದರ ಸ್ವಲ್ಪ ಏನೋ ಈ ಇನ್ಕ್ರಿಮೆಂಟ್ಸು ಅದು ಇದು ಸ್ವಲ್ಪ ಇದೆ, ಅದನ್ನು ಕೂಡ ಎಲ್ಲ ಮಾತಾಡಿದ್ದೀನಿ. ಅದೆಲ್ಲ ನಾವು ಗ್ರೀವೆನ್ಸ್ ಮೀಟಿಂಗಲ್ಲಿ ನೀವು ಹೇಳಬೇಕು. ನಾನು ಯಾವಾಗಲೂ ಸಿಗ್ತೀನಿ. ಇಲ್ಲಿ ಗ್ರೀವೆನ್ಸ್ ಮೀಟಿಂಗ್ ಮಾಡ್ಬಿಟ್ಟು ಆಯ್ತು, MD ಅವ್ರ ಕೈಯಲ್ಲಿ ಅಂದರೆ ನಾನಿಲ್ವೇನಪ್ಪ. ಆಯ್ತು, ಬನ್ನಿ, MD ಅವ್ರಿಗೂ ಹೇಳ್ತೀನಿ. ಇಷ್ಟು ಹೇಳಿ ಮತ್ತೆ ಇನ್ನೇನಾದರೂ ಬರ್ತಿದ್ರೆ ಹೇಳಿ, ಜ್ಞಾಪಕ ಮಾಡಿ ಹೇಳ್ಬಿಡ್ತೀನಿ. ಅದು ಹೇಳಿದ್ನಲ್ಲ, ನಾನೇ ಹೇಳಿದ್ನಲ್ಲ, ತ್ರೈಮಾಸಿಕ ಸಭೆ ಹೇಳ್ತೀನಿ ಬಿಡಿ. ಅದು ಜ್ಞಾಪಕ ಇದೆ. ಅದು 24 ಆಗಬೇಕು, ಹಳೇದು ಕ್ಲಿಯರ್ ಆಗಬೇಕು. ನಮ್ಮ ಬೊಮ್ಮಾಯಿಯವರು ಬಜೆಟಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಆಮೇಲೆ ಎಲ್ಲ ಸ್ಯಾಲ್ರೀಸು ಮೊದಲೆಲ್ಲ ತಿಂಗಳಿಗೆ 2 ಸಲ ಕೊಡ್ತಾಯಿದ್ರು, ಜ್ಞಾಪಕ ಏನಪ್ಪ, ಎಲ್ಲ 1ನೇ ತಾರೀಕು ಮಾಡಿದ್ದೀವೋ ಇಲ್ವೋ. ಆಮೇಲೆ ಅಪಘಾತದಿಂದ ಮೃತ ಆದರೆ 1 ಕೋಟಿ ರೂಪಾಯಿ ಪ್ರಪಂಚ ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಆಕ್ಸಿಡೆಂಟಾಗಿ ನಮ್ಮ ಕಾರ್ಮಿಕರು ಯಾರಾದರೂ ಸತ್ರ 1 ಕೋಟಿ ರೂಪಾಯಿ ಕೊಡ್ತೀವಿ. ಆಮೇಲೆ ಮೊದಲು ಬರೀ 3 ಲಕ್ಷ ರಿಟೈರ್ಡ್ ಆದಾಗ ನಮ್ಮ ಸಂಸ್ಥೆಯಿಂದ ಕೊಡ್ತಾಯಿದ್ರು. ನಿಮಗೆ ಗ್ರ್ಯಾಜುಯಿಟಿ ಅದೆಲ್ಲ ಬಿಟ್ಟು ಈಗ 10 ಲಕ್ಷ ಮಾಡಿದ್ದೀವಿ. ನಮ್ಮ ಬಸ್ಸಿಂದ ಯಾರಾದರೂ ನಮ್ಮ ಸಂಸ್ಥೆಗೆ ಸಂಬಂಧಪಡದೆ ಇರೋದ್ರೆ ಅವ್ರಿಗೂ ಕೂಡ ಇಲ್ಲ 10 ಮಾಡಿದ್ದೀವಿ ಇಲ್ಲಿ KSRTC. ಆಮೇಲೆ ಇದು KSRTCನಲ್ಲಿ ಈಗ ಕ್ಯಾಶ್ಲೆಸ್ಸು ಇದು ಮಾಡಿದ್ದೀವಿ, ಮೆಡಿಕಲ್ಲು. ಅದು ಹೇಳ್ತಾ ಅವ್ರಿಗೆ ಟೈಮ್ ಕೊಟ್ಬಿಟ್ಟಿದ್ದೀನಿ. KSRTCನಲ್ಲಿ ನಾವು ಯಾವತ್ತೂ ಜಾರಿ ತಂದು ಆವತ್ತೇ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಕೆಲವರೆಲ್ಲ ಟೈಮ್ ತೊಗೊಂಡಿದ್ದಾರೆ. ಮೇ ಜೂನ್ ಅಷ್ಟೊತ್ತಿಗೆ, ಜುಲೈ ಅಷ್ಟೊತ್ತಿಗೆ ಎಲ್ಲ ಕಾರ್ಪೊರೇಷನ್ಸು ಅವರು ನಮ್ಮ ಎಂಪ್ಲಾಯಿ, ಅವರ ಗಂಡ ಅಥವಾ ಹೆಂಡತಿ, ತಂದೆ ತಾಯಿ, ಮಕ್ಕಳು ಒಬ್ಬರು 2 3 ಇರ್ತಾರಲ್ಲ, ಅಷ್ಟು ಜನಕ್ಕೆ ತಿಂಗಳಿಗೆ 650 ರೂಪಾಯಿ ನೀವು ಕಟ್ತಾ ಇದ್ದೀರಾ. ವರ್ಷಕ್ಕೆ 8,000 ರೂಪಾಯಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ತಗೋಬೋದು. ಈಗ ಮಗ ಎಲ್ಲನೂ ಓದ್ತಾ ಇರ್ತಾರೆ ಬಾಗಲಕೋಟಲ್ಲಿ, ಅಲ್ಲೇ ಟ್ರೀಟ್ಮೆಂಟ್ ತಗೋಬೋದು. ತಂದೆ ತಾಯಿ ಊರಲ್ಲಿ ಇರ್ತೀರ,
ಊರಲ್ಲಿರ್ತಾರೆ, ಅವರಲ್ಲೇ ತಗೋಬೋದು ಅಲ್ವಾ. ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀವಿ. ಅದೇ ಅದೊಂದು ಬಿಟ್ಟು ಅದನ್ನು ಕೂಡ ಮಾಡಬೇಕು. ಎಲ್ಲರಿಗೂ ಧನ್ಯವಾದಗಳು.